ಏನಾಗುದಿಲ್ಲ ನನ್ನ ಕೂಸು ಏನಾಗುದಿಲ್ಲವ ನೋಡ ಚದ್ರಬೇಡ ಚದ್ರಬೇಡ ಅಲ್ಲಿ ನೋಡು ದವಾಖಾನಿಗೆ ಬಂದ ಬಿಡ್ತು ನೋಡಲಿ ದವಾಖಾನಿಗೆ ಬಂದ ಬಿಟ್ಟಿ ಮಗುನ ಹೆಸರೇನಮ್ಮ? ಸುಷ್ಮಿತಾ ಕರ್ಮಳವ. ವಯಸ್ಸು ಎಷ್ಟಮ್ಮ? 12 ವರ್ಷ. ಏನು ಓದ್ತಾರ? ಹಾ, ಸ್ಕೂಲಿಗೆ ಹೋಗ್ತಾರೆ. ಯಾವ ಊರಮ್ಮ? ಧಾರವಾಡ. ಕರೀತಾರಮ್ಮ ಡಾಕ್ಟರ್? ಇಲ್ಲ ಇಲ್ಲ ಅಳಬಾರ್ದು ಅಳಬಾರ್ದು ಏನ ಹೆದರ್ಬಾರ್ದವ ಹೆದರ್ಬಾರ್ದ ಆರಾಮಾಗ್ತೈತಿ ಹೆದರ್ಬೇಡ ನಾವು ಹೆದರ್ಬೇಡವ ಹೆದರ್ಬೇಡ ಆರಾಮಾಗೈತೆ ಆರಾಮಾಗೈತೆ ಅಳಬಾರ್ದು ಅಮ್ಮ ನೀವು ಮಕ್ಕಳು ತೋರ್ಸೋ ಬಂದಿರಿ? ಹ್ಞೂನ್ರಿ ಈ ಕಡೆ ಬರ್ರಿ ಇಲ್ಲಿ ಬರ್ರಿ ಚೀಟಿ ತಗೊಂಡು ಈ ಕಡೆ ಬರ್ರಿ ಬರ್ರಿ ಪಾಳಿ ಬಂದಂಗ ಬರ್ರಿ ಅಳಬೇಡ ಅಳಬೇಡವ ಅಳಬೇಡ ಅಳಬೇಡ ನನ್ನ ಕೂಸು ನೆಕ್ಸ್ಟ್ ಪೇಷಂಟ್ ಯಾರಮ್ಮ? ಹಾಂ ಸರ್ ಕಳಿಸ್ತೀನಿ ಸರ್. ಅಮ್ಮ ಹೋಗ್ಬರ್ರಿ. ಕುಂಡ್ರ ಬನ್ನಿ. ಏನ್ ಡ್ರಾಪ್ ಆಗ್ತದ? ಏನ್ ಡ್ರಾಪ್ ಆಗ್ತದೆ? ಯಾವಾಗಿಂದ ಜ್ವರ ಇದೆ? ಸೈಡ್ ಮಾಡಿದ್ರು ಸಮಾಧಾನ. ಎಷ್ಟು ಜನ ಜ್ವರ ಆಗಿ ಮತ್ತೆ ಡ್ರಾಪ್ ಆಗ್ತೈತೆ ಮನೆಗೆ? ಮೈ ಕೈ ಗುದ್ದದಂಗ ಕಣ್ಣಾನ್ ಗುಟ್ಟಿ ಚುಂಚಕ್ ಹೊಡ್ಯಾಕತ್ತಾವ್ರಿ. ತಳಿ ಸುತ್ತಿಗೆ ತಗೊಂಡು ಹೊಡೆದಾಗತ್ತೈತಿ. ಬೇಗ ಬೇಗ ಆರಾಮ ಮಾಡಿ ಶಾಲೆ ಹೋಗ್ಬೇಕ್ರಿ. ಮನೆಯೊಳಗೆ ಮಚ್ಚರ್ ಗೀಚರ್ ಅದಾವಮ್ಮ? ಮನ್ಯಾಗ ಅಷ್ಟೇ ಯಾಕ್ರಿ ಸಾಹೇಬ್ರ ಓನ್ಯಾಗನು ಅದಾವ್ರಿ ಹಂಗ ಒಂದ ಸೋನೆ ಬೈ ಬೈ ಅಂತ ಹೇಳಿ ಏನ್ರಿ ಬ್ಯಾಡ್ ತಗೋರಿ ಅಸು ಕಿಟಕಿ ಬಾಗಲಾರಿ ಸ್ವಲ್ಪ ತೆಗದ್ರ ಜೇನ್ ಹಿಂಡ್ ಬಂದಂಗ ಮೈಯೆಲ್ಲ ಬಂದ್ ಮುಖ ಬಿಡ್ತಾವ್ರಿ. ಇವೆಲ್ಲ ರೋಗದ ಲಕ್ಷಣ ನೋಡಿದ್ರಮ್ಮ ಡೆಂಗ್ಯೂ ಜ್ವರ ಟೈಪ್ ಅನಿಸ್ತಾ ಇದೆ. ಹಾ ಡೆಂಗ್ಯೂ ಜ್ವರ ರೀ? ಡೆಂಗಿ ಜ್ವರನ? ನಮಸ್ಕಾರ, ನಾನು ನಿಮ್ಮ ವಿನಯ್ ಕುಲಕರ್ಣಿ. ಧಾರವಾಡ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಲ್ಲಿ ನನ್ನ ಒಂದು ಕಳಕಳಿ ವಿನಂತಿ. ಇವತ್ತು ಡೆಂಗ್ಯೂ ಜ್ವರ ಸಾಕಷ್ಟು ಪ್ರಮಾಣದಲ್ಲಿ ಧಾರವಾಡ ಜಿಲ್ಲಾದ್ಯಂತ ಚಿಕ್ಕ ಮಕ್ಕಳಿಗಾಗಲಿ ಜೊತೆಗೆ ಹಿರಿಯ ನಾಗರಿಕರಿಗೂ ಕೂಡ ಬಹಳ ದೊಡ್ಡ ಪ್ರಮಾಣದಿಂದ ದಿನದಿನಕ್ಕೆ ಜಾಸ್ತಿ ಆಗುವಂಥದ್ದು ನಮ್ಗೆ ಕಾಣ್ತಾ ಇದೆ. ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಕೂಡ ಕಳಕಳಿಯಿಂದ ವಿನಂತಿ ಮಾಡ್ಕೊತೇನೆ, ಎಲ್ಲೆಲ್ಲಿ ಯಾವ ವಾರ್ಡಲ್ಲಿ ನಿಂತು ನೀರು ಇರುತ್ತೆ ಅಲ್ಲಿ ಜಾಸ್ತಿ ಒತ್ತನ್ನು ಕೊಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಮಾಡುವಂಥದ್ದಾಗಲಿ ಅದಕ್ಕೆ ಔಷಧೀಕರಣ ಮಾಡುವಂಥ ಕೆಲಸ ಕೂಡ ತಾವು ಮಾಡಬೇಕಾಗುತ್ತೆ ಅಂತ ಹೇಳಿ, ಜೊತೆಗೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷಗಳು ಸದಸ್ಯರುಗಳು ತಮ್ಮ ಕೂಡ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇದ್ರ ಜೊತೆ ನಮ್ಮ ಹಳ್ಳಿಯ ಭಾಗದಿಂದ ಬರುವಂತ ಎಲ್ಲ ಜನರಿಗೆ ಕೂಡ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ತಾವು ಕೂಡ ಎಲ್ಲರೂ ತಾವು ಗ್ರಾಮ ಪಂಚಾಯತಿ ಜೊತೆ ಆಗಲಿ ಕಾರ್ಪೊರೇಷನ್ ಜೊತೆ ಆಗಲಿ ಎಲ್ಲರೂ ಕೈ ಕೂಡಿಸಿ ನಾಗರಿಕರು ಕೂಡ ಕೈ ಕೂಡಿಸಿ ಇದನ್ನ ಹೋಗ್ಲಾಡಿಸ್ಬೇಕಂತ ಹೇಳಿ ತಮಗೆ ನಾ ಭಾಳ ವಿನಂತಿ ಮಾಡ್ಕೊತೇನೆ. ಜನರಿಗೆ ಕೂಡ ಬಂದ ನಂತರ ನಾವು ಪಶ್ಚಾತ್ತಾಪ ಪಡೋ ಬದಲಿ ಬರೋಕಿನ ಪೂರ್ವದಲ್ಲೇ ನಾವು ಇದಕ್ಕೆ ಏನ್ ಪ್ರಿಕಾಷನ್ಸ್ ತಗೋಬಹುದು, ಇದಕ್ಕೆ ಮುನ್ನೆಚ್ಚರಿಕೆ ಏನು ತಗೋಬಹುದು ಅನ್ನುವಂಥದ್ದನ್ನು ತಾವೆಲ್ಲರೂ ಆಲಿಸಿ
ತಮ್ಮೆಲ್ಲರಿಗೂ ನನ್ನ ಕಳಕಳಿ ವಿನಂತಿ, ಇದಕ್ಕೆಲ್ಲರೂ ಸಹಕರಿಸಿ. ಹೆಲ್ತ್ ಡಿಪಾರ್ಟ್ಮೆಂಟ್ನವರಾಗಲಿ ಅಥವಾ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತರಾಗಲಿ, ಶಿಕ್ಷಕರಾಗಲಿ ಇದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ತಾವೆಲ್ಲರಿಗೂ ಜನರಿಗೆ ಮೂಡಿಸ್ಬೇಕಂತೇಳಿ ತಮ್ಮೆಲ್ಲರಿಗೂ ಕಳಕಳಿಯ ವಿನಂತಿ ಮಾಡ್ಕೊಳ್ತಾ ನಮಸ್ಕಾರ. ಡೆಂಗಿ ಪರೀಕ್ಷೆ ಹಾಗೂ ಚಿಕಿತ್ಸೆಗಳು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯವಿರುತ್ತವೆ. ಡೆಂಗಿ ಹಾಗೂ ಚಿಕನ್ಗುನ್ಯಾ ಹರಡುವ ಈಡಿಸ್ ಸೊಳ್ಳೆಗಳು ಮನೆಯಲ್ಲಿನ ಸ್ವಚ್ಛ ನೀರಿನ ಶೇಖರಣೆಗಳಲ್ಲಿ, ಮನೆ, ಶಾಲೆ ಹಾಗೂ ಎಲ್ಲ ಸರ್ಕಾರಿ ಖಾಸಗಿ ಕಚೇರಿಗಳು ಹಾಗೂ ಸಂಸ್ಥೆಗಳ ಒಳಾಂಗಣ ಹಾಗೂ ಹೊರಾಂಗಣಗಳಲ್ಲಿ ಘನತ್ಯಾಜ್ಯ ವಸ್ತುಗಳನ್ನ ವಿಲೇವಾರಿ ಮಾಡಿ ಹಾಗೂ ಘನತ್ಯಾಜ್ಯ ವಸ್ತುಗಳಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ನೋಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವೆಲ್ಲರೂ ಸೇರಿದ ಉದ್ದೇಶ ಏನಂತಂದ್ರೆ, ಇವಾಗ ಹರಡುತ್ತಿರುವಂಥ ರೋಗ ಯಾವುದಂತಂದ್ರೆ ಡೆಂಗಿ ಜ್ವರ. ನಮ್ಮ ಒಂದು ವಾರ್ಡ್ ಒಳಗೆ ಒಂದು ಪ್ರೋಗ್ರಾಮ್ ಮಾಡೋಣ ಅಂಥೇಳಿ ಒಂದು ಡೆಂಗ್ಯೂ ಜ್ವರದ ಅವೇರ್ನೆಸ್ ಮೂಡಿಸೋ ಸಂಬಂಧ ಒಂದು ಈ ವಾರ್ಡ್ನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋಕೆ ಕಾರಣ ಮೇನು ನಮ್ಮ ನೆಚ್ಚಿನ ಶಾಸಕರಾದಂಥ ಶ್ರೀ ವಿನಯ್ ಕುಲಕರ್ಣಿ ಅವರು ನಮಗೆ ಪ್ರತಿನಿತ್ಯಲೂ ದಿನಾಲೂ ಕಾಲ್ ಮಾಡಿ, ಇಲ್ಲ ಡೆಂಗ್ಯೂ ಜ್ವರದ ಅವೇರ್ನೆಸ್ ನೀವೆಲ್ಲ ಕಡೆ ಕೊಡಬೇಕು, ಯಾಕಂತಂದ್ರೆ ಹೆಚ್ಚಾಗತ್ತೈತೆ ಅಂಥೇಳಿ ಎಲ್ಲ ಶಾಲೆಗಳಲ್ಲಿ ಹೋಗಿ ಅದ್ರ ಬಗ್ಗೆ ನೀವು ಮಾಹಿತಿ ಕೊಡ್ಬೇಕಂತೇಳಿ ಅಂದಿದ್ದಕ್ಕೆ ನಮ್ಮ ಒಂದು ಸಹಕಾರವಾಗಿ ನಮ್ಮ ಶಾಲೆಯ ಕಮ್ಮಾರ್ ಸರ್ ಹಾಗೂ ಮತ್ತು ದ್ಯಾಪುರ್ ಸರ್ ಕೂಡ, ಆಮೇಲೆ ಎಲ್ಲ ಪೌರ ಕಾರ್ಮಿಕರು ಕೂಡ ಇಲ್ಲಿದ್ದಾರೆ. ಬಟ್ ಎಲ್ಲ ಕ್ಲೀನ್ ಮಾಡೋದು ಯಾರಂತಂದ್ರೆ ನಮ್ಮ ಪೌರ ಕಾರ್ಮಿಕರು ಮೇನ ಅವ್ರು ಇರ್ತಾರೆ. ಯಾಕಂತಂದ್ರೆ ನಾವು ಅಲ್ಲಿ ಗಟ್ರಕ್ಕೆ ಒಂದು ಮುಸ್ರಿ ಹಾಕ್ಲಿಲ್ಲ, ಆಮೇಲೆ ಪ್ಲಾಸ್ಟಿಕ್ ಹಾಕ್ಲಿಲ್ಲ, ನಮ್ಮ ಸುತ್ತಮುತ್ತ ಸ್ವಚ್ಛ ಇಟ್ಕೊಳ್ಳಿಲ್ಲ ಅಂತಂದ್ರೆ ಎಲ್ಲನೂ ತೊಂದರೆ ಆಗ್ತೈತಿ. ಅದಕ್ಕೆ ನಾವೇನ್ ಮಾಡ್ಬೇಕಂತ ಪ್ರತಿ ಶುಕ್ರವಾರಕ್ಕೊಮ್ಮೆ ನಾವೇನ್ ಮಾಡ್ತೀವಿ, ಓಣಿ ಒಳಗೆ ಹೋಗಿ ಎಲ್ಲ ವಾರ್ಡ್ನಾಗೂ ಕೂಡ ಏನ್ ಮಾಡತ್ತಾರ, ಡೆಂಗಿ ಜ್ವರದ ಅವೇರ್ನೆಸ್ ಮೂಡಿಸ್ತಾರ. ಶಾಲೆ ಒಳಗೆ ಹೋಗಿ ಎಲ್ಲ ಶಾಲೆಗಳಿಗೆ ಹೋಗಿ ಫಾಗಿಂಗ್ ಮಾಡ್ತೀವಿ ನಾವು. ಮಕ್ಕಳು ಅಲ್ಲೇ ಇರೋದು ಹೆಚ್ಚಂತೇಳಿ ಏನ್ ಮಾಡತ್ತೀವಿ, ಎಲ್ಲ ಶಾಲೆಗಳಿಗೆ ಹೋಗಿ ನಾವು ಫಾಗಿಂಗ್ ಮಾಡ್ಸತ್ತೀವಿ. ಮನೆಗೂ ಹೋಗಿ ಕೂಡ ಸ್ವತಃ ಅವ್ರ ಜೋಡಿ ನಾವೇ ನಿಂತು ಏನ್ ಮಾಡ್ಸತ್ತೀವಿ, ಫಾಗಿಂಗ್ ಮಾಡ್ಸತ್ತೀವಿ. ಆಮೇಲೆ ಇಷ್ಟೆಲ್ಲ ನಾವು ಹೇಳಿದ ಮೇಲೆ ಈಗ ನಿಮ್ಮ ಕಾಳಜಿಯನ್ನು ನೀವು ಮಾಡ್ಕೋಬೇಕು. ಹಾಗೆ ನಮ್ಮ ಎಲ್ಲ ಒಂದು ಡಿಪಾರ್ಟ್ಮೆಂಟ್ದವರು ಕೂಡ ನಿಮ್ಮ ಜೋಡಿ ಇರ್ತಾರ. ಪ್ರತಿದಿನಾಲೂ ನಿಮಗೆ ಏನು ನಾವು ಇಲ್ಲಿ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕಲ್ಲ, ನಾವೆಲ್ಲ ರೀತಿಯೂ ಆ ರೀತಿ ಸೌಲಭ್ಯವನ್ನು ಒದಗಿಸ್ಕೊಡ್ತೇವೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಡೆಂಗ್ಯೂ ಜ್ವರದ ಕುರಿತು ಎಲ್ಲರಿಗೂ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಈಗಾಗಲೇ ನಮ್ಮ ದೀಪಾ ಮೇಡಮ್ ನಿಮಗೆ ಸಾಕಷ್ಟು ವಿಷಯಗಳನ್ನು ಹೇಳಿದರು. ಈಗ ಡೆಂಗ್ಯೂ ಜ್ವರ ಹೇಗೆ ಬರ್ತದ ಅಂಥೇಳಿ ಎಲ್ಲರಿಗೂ ಗೊತ್ತೈತಿ. ಹೇಗೆ ಬರ್ತದ ಎಲ್ಲರೂ ಹೇಳ್ತೀರಿ, ಸೊಳ್ಳೆಯಿಂದ ಬರ್ತದ. ಅದು ಏಡಿಸ್ ಈಜಿಪ್ಟಿಯಮ್ ಸೊಳ್ಳೆಯಿಂದ ಅಂತ ಬರ್ತದೆ. ಸೊಳ್ಳೆಗಳಿಂದ ಹೇಗಪ್ಪ ರೋಗ ಬರ್ಬೋದು ಅಂತ ಹೇಳಲ್ಲ ನೀವೆಲ್ಲ ಕೇಳ್ಬೋದು. ಫಸ್ಟ್ಗೆ ಸೊಳ್ಳೆ ಬಂದ ತಕ್ಷಣ ನಿಮ್ಮೆಲ್ಲರ ಕಣ್ಣು ಎಲ್ಲಿ ಹೋಗ್ತೈತಿ, ಗಟ್ರಿ ಅಥವಾ ಕೊಳಚಲಿರೋ ಸೊಳ್ಳೆ ಕಡೆ. ಯಾರೇ ನಾವು ಏನು ಹೇಳಕ್ ಬಂದ್ರು ನಮ್ದು ಮಾತು ಯಾರು ಕೇಳಂಗಿಲ್ಲ. ಫಸ್ಟ್ ಹೇಳೋದು, ಬರ್ರಿ ಇಲ್ಲಿ ಗಟ್ರ ಕಡೆ ನೋಡ್ಬೇಡ್ರಿ ಎಷ್ಟು ಸೊಳ್ಳೆ ಅದಾವೋ, ಇಲ್ಲಿ ಕಸ ಚೆಲ್ಲಾರ ನೋಡ್ರಿ ಇಲ್ಲಿ ಸೊಳ್ಳೆ. ನಾ ಮೊದಲೇ ನಿಮಗೆ ತಿಳಿಸ್ತೀನಿ, ಸೊಳ್ಳೆ ಒಳಗೆ 4 ಪ್ರಕಾರ ಅದಾವ. ಒಂದು ಅನಾಫಲಿಸ್ ಸೊಳ್ಳೆ, ಇನ್ನೊಂದು ಏಡಿಸ್ ಸೊಳ್ಳೆ, ಇನ್ನೊಂದು ಕ್ಯೂಲೆಕ್ಸ್ ಸೊಳ್ಳೆ, ಇನ್ನೊಂದು ಮಾನ್ಸೋನಿಯಾ ಸೊಳ್ಳೆ. ಈಗ ಈ ಡೆಂಗ್ಯೂ ಜ್ವರ ಎದರಿಂದ ಬರ್ತೈತಂದ್ರೆ ನಾನು ಏಡಿಸಿಂದ ಬರ್ತೈತಂದೆ. ಹಂಗಾರೆ ಅನಾಫಲಿಸ್ ಸೊಳ್ಳೆದಿಂದ ಏನು ಬರ್ತದ? ಅನಾಫಲಿಸ್ ಸೊಳ್ಳೆಯಿಂದ ಮಲೇರಿಯಾ ಬರ್ತೈತಿ. ಏಡಿಸ್ ಸೊಳ್ಳೆಯಿಂದ ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ ಬರ್ತೈತಿ. ಕ್ಯೂಲೆಕ್ಸ್ ಸೊಳ್ಳೆಯಿಂದ ಫೈಲೇರಿಯಾ ಬರ್ತೈತಿ. ಫೈಲೇರಿಯಾ ಅಂದರೆ ಆನೆಕಾಲ್ ರೋಗ. ಕೆಲವ್ರಿಗೆ ನೋಡಿರ್ಬೇಕು ನೀವು, ಕಾಲು ಇಷ್ಟಿಷ್ಟು ದಪ್ಪ ಆಗ್ಬಿಟ್ಟಿರ್ತೈತೆ ಆನೆಕಾಲ. ಮಾನ್ಸೋನಿಯಾ ಸೊಳ್ಳೆಯಿಂದನೂ ಆನೆಕಾಲ್ ರೋಗ ಬರ್ತೈತಿ. ಬಟ್ ಆ ಸೊಳ್ಳೆ ನಮ್ಮಲ್ಲಿಲ್ಲ. ಸೊ ಒಂದು ಸೊಳ್ಳೆ ಒಂದು ಸಲಕ್ಕೆ 150ರಿಂದ 200 ಮೊಟ್ಟೆಯನ್ನು ಇಡ್ತದೆ. ಒಂದು ಸೊಳ್ಳಿನ ಮೊದ್ಲು ಏನಿರ್ತೈತಿ, ನಮ್ಮ ಕಣ್ಣು ಕಾಣಿಸ್ತಿರಂಗಿಲ್ಲ, ಹಿಂಗೆ ಆರ್ತಿದ್ರೆ ಹಿಂಗೆ ನೋಡೋದಕ್ಕೆ ಹೋಗ್ಬಿಡ್ತೈತಿ. ಅದ್ರ ಒಳಗೆ 150ರಿಂದ 200 ಮೊಟ್ಟೆ ಅಂದ್ರೆ ಅದು ಇನ್ನೆಷ್ಟು ಸಣ್ಣದಿರ್ಬೇಕು. ಅದು ನೀರೊಳಗೆ ಇಟ್ಟರು ಸಹ ನಿಮ್ಗೆ ಯಾರಿಗೂ ಕಾಣಂಗಿಲ್ಲ. ಹೌದಾ? ಅದು ತನ್ನ ಪಾಡಿಗೆ ತನ್ನ ನೀರೊಳಗೆ ಇಟ್ಟಿರ್ತೈತಿ. ನಿಮ್ಗೇನು ಅನಿಸ್ತೈತಿ, ನೀರು ಚಲೋನೇ ಐತೆ, ಇವ್ರೇನು ಸುಳ್ಳು ಹೇಳ್ತಾರೆ. ಅದು ತತ್ತಿ ಇಟ್ಟ ಮೇಲೆ ಏನಾಗ್ತದ, ತತ್ತಿ ಆದ್ಮೇಲೆ ಅದು ಬಾಲುಳ ಆಗ್ತದ. ಬಾಲುಳ ಆದ್ಮೇಲೆ ಪ್ಯೂಪ ಆಗ್ತದ. ಪ್ಯೂಪ ಆಗಿ ಆಮೇಲೆ ಸೊಳ್ಳಿ ಬರ್ತದ. ಇದು ನಮ್ಗೆ ಯಾರಿಗಾರ ಗೊತ್ತೈತಿ? ನಾವೆಲ್ಲ ಏನ್ ತಿಳ್ಕೊತೀವಿ, ಸೊಳ್ಳೆ ಎಲ್ಲೋ ಗಿಡದ ಪೊದ್ಯಾಗ ಹುಡ್ತೈತಿ, ಇಲ್ಲಾಂದ್ರ ಗಟ್ರ್ಯಾಗ ಹುಡ್ತೈತಿ. ಇದು ಸ್ವಚ್ಛ ನೀರ್ದಾಗ ಸೊಳ್ಳಿ ಹಿಂಗ್ ತತ್ತಿ ಇಡ್ತೈತಿ, ಬಾಲುಳ ಆಗ್ತೈತಿ, ಆಮೇಲೆ ಸೊಳ್ಳಿ ರೂಪದಲ್ಲಿ ಬರ್ತೈತಿ ಅನ್ನೋದು ಐಡಿಯಾ ನಿಮ್ಗೆ ಯಾರಿಗೂ ಇರಂಗಿಲ್ಲ. ಈಗ ಒಂಚೂರ ಎಲ್ಲಾರ್ಗೂ ತಿಳ್ಸಾಕತ್ಮೇಲೆ ಎಲ್ಲಾರ್ಗೂ ಗೊತ್ತೈತಿ. ಈ ತರ ಒಂದು ಸೊಳ್ಳಿ ಜೀವಿತಾವಧಿ 30ರಿಂದ 40 ದಿವಸ ಅದು 5ರಿಂದ 6 ಸಲ ಮೊಟ್ಟೆ ಇಕ್ತದ. ಒಂದು ಸೊಳ್ಳೆ ಒಂದ್ ಸತಿಗ 150 ಇಕ್ತದಂದ್ರೆ 5ರಿಂದ 6 ಸಲ ಅಂದ್ರೆ 1200ರಿಂದ 1400 ಸೊಳ್ಳೆಯನ್ನ ತಾನು ಒಂದು ಸೊಳ್ಳೆ ತಯಾರು ಮಾಡ್ತೀವಿ. ಸೊ ಅದಕ್ಕೆ ಸ್ವಚ್ಛ ನೀರನ್ನ ನಾವು
ತತ್ತಿ ಇಡ್ಲಿಕ್ಕೆ ಕೊಡ್ಲಿಲ್ಲ ಅಂದ್ರೆ ಅದ್ರ ಸಂತತಿ ಬೆಳವಣಿಗೆನ ನಾವು ಕೊಡ್ಬೇಕು, ಕಡಿಮೆ ಮಾಡೋದು. ಸ್ವಚ್ಛದ ನೀರಿನಲ್ಲಿ ಇಡಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು? ನಾವು ಶೇಖರಿಸಿದ ನೀರನ್ನ ಭದ್ರವಾಗಿ ಮುಚ್ಚಿಡ್ಬೇಕು. ಮುಚ್ಚಿಡಕ್ ಅದಕ್ಕೆ ಮುಚ್ಚಳ ಇಲ್ಲಪ್ಪ ಅಂತ ಏನ್ ಮಾಡ್ಬೇಕು? ಒಂದ್ ಅರ್ಬಿಯನ್ನ ಗಟ್ಟಿಯಾಗಿ ಕಟ್ಟಿಡ್ಬೇಕು. ಸುಮ್ನೆ ಮುಚ್ಚಿಬಿಟ್ಟಿವಿ, ಅದ್ರಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಇದ್ರು, ಕೂದಲೆಲೆ ಅಷ್ಟು ಗ್ಯಾಪ್ ಸಿಕ್ಕರು ಅದು ಅದ್ರೊಳಗೆ ಹೋಗಿ ತತ್ತಿಯನ್ನು ಇಡ್ತದೆ. ಅದಕ್ಕೆ ನಮ್ಮ ಆಶಾ ಕಾರ್ಯಕರ್ತರು ಮನೆಗೆ ಬಂದು ಹೇಳ್ತಾರಿಲ್ರಿ, ಇದಕ್ ಮುಚ್ಚಿಡ್ರಿ, ಬಟ್ಟಿ ಕಟ್ಟಿಡ್ತಾರ, ನೆಕ್ಸ್ಟ್ ಡೇ ಬರೋದಕ್ಕೆ ಮತ್ತೆ ತೆಗೆದಿಟ್ಟಿರ್ತಾರ. ಅಯ್ಯೋ ಬಿಡ್ಬೇವ, ನಮ್ಮ ಮಗ ನಮ್ಮ ಹುಡುಗರು ತೆಗೆದ್ಬಿಟ್ಟು ಅದನ್ನ ಈಗ ಮುಚ್ತೀವಿ ಅಂತೀರಿ. ಅಷ್ಟ್ರೊಳಗೆ ಅದು ಆಲ್ರೆಡಿ ತತ್ತಿ ಇಟ್ಬಿಟ್ಟಿರ್ತದೆ. ಮತ್ತೆ ಕಂಟೈನರ್ ಅಂತೀವಿ, ಯಾವ್ದಾದ್ರು ಒಂದು ವಸ್ತು ಒಳಗೆ ಮಳೆ ನೀರು ನಿಂತ್ರೆ ಅದ್ರಲ್ಲಿ ಮಾತ್ರ ನಮ್ಮ ಇಡೀ ಸೊಳ್ಳೆ ತತ್ತಿಯನ್ನು ಇಡ್ತದೆ. ಅದ ಭೂಮಿಯಲ್ಲಿ ಗುಂಡಿ ಬಿದ್ದು ನೀರ್ ನಿಂತಿದ್ರೆ ಅಲ್ಲಿ ಇಡೋದಿಲ್ಲ ಅದು. ಸೊ ಈ ಡೆಂಗು ಬರುವಂತ ಸೊಳ್ಳೆ ತತ್ತಿ ಇಡೋದು ನಾವು ಸ್ವಯಂ ಮಾನವ ನಿರ್ಮಿತ ಕೃತಕ ವಸ್ತುಗಳಲ್ಲಿ ಮಾತ್ರ ಸಂಗ್ರಹಣೆ ಆಗ್ತದೆ. ಸೊ ನಾವು ನೇಚರ್ಗೆ ಬೈಯೋ ಅವಶ್ಯಕತೆ ಏನೇ ಇಲ್ಲ. ಇದು ನಾವು ನಮ್ಮ ಕೈಯಾರೆ ಆ ನೀರನ್ನ ಇಟ್ಕೊಂಡ್ಬಿಟ್ಟು ಏಡಿಸ್ ಸೊಳ್ಳೆ ಬಾಪ ನೀನ್ ಇಲ್ಲಿ ತತ್ತಿ ಇಕ್ಕು ಮತ್ತು ನಮಗ್ ಕಚ್ಚು ಅಂತ ನಾವಾಗೆ ಅವಕಾಶ ಮಾಡಿಕೊಟ್ಟಾಗೆ. ಬ್ಯಾರೆಯವ್ರನ್ನ ಯಾಕೆ ಬೈಬೇಕು? ಈ ಡೆಂಗು ರೋಗ ಬಂದಾಗ ಬ್ಯಾರೆ ಇಲಾಖೆನದವ್ರಿಗೆ ಬ್ಯಾರೆದವ್ರಿಗೆ ಬೈಯೋದ್ರೊಳಗೆ ಆಸ್ಪದೆ ಇಲ್ಲ. ಇದು ನಾವು ಸ್ವಯಂ ಚಾಲಿತವಾಗಿ ಮಾಡ್ಕೊಂಡಿರೋದು. ಅದಕ್ಕೆ ನಂದು ಒಂದು ಎಲ್ಲಾರ್ಗೂ ಸಂದೇಶ ಏನಪ್ಪಾ ಅಂದ್ರೆ, ನೀವು ನೀರು ಶೇಖರಿಸ್ಬೇಕಾದ್ರೆ ಸ್ವಚ್ಛನಾಗಿ ತೊಳೆದು ಶೇಖರಿಸ್ರಿ. ಮತ್ತೆ ಎಲ್ಲ ಶೇಖರಿಸಿದ ನೀರನ್ನು ಸರಿಯಾದ ರೀತಿಯಲ್ಲಿ ಭದ್ರವಾಗಿ ಮುಚ್ಚಿಡ್ರಿ. ಮುಚ್ಚಳ ಇಲ್ಲಂದ್ರೆ ನೀವು ಒಂದು ಬಟ್ಟೆಯನ್ನ ಕಟ್ರಿ. ಇದಕ್ಕೆ ಖಚಿತ ಔಷಧಿ ಇಲ್ಲ, ಖಚಿತ ಲಸಿಕೆ ಇನ್ನೂ ಇಲ್ಲ. ಸೊ ನಿಮ್ಮೆಲ್ಲರ ಕರ್ತವ್ಯ ಏನಪ್ಪಾ ಅಂದ್ರೆ ಮುನ್ನೆಚ್ಚರಿಕೆ, ಇದರ ಕಾಳಜಿ. ತಾವೆಲ್ಲರೂ ಸಾರ್ವಜನಿಕರು ಕೈ ಜೋಡಿಸಿ ಈ ಡೆಂಗುವನ್ನ ಎದುರಿಸೋಣ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ವಿಶೇಷವಾಗಿ ಇವತ್ತು ನಾವೆಲ್ಲರೂ ಎದುರಿಸ್ತಿರುವ ಆರೋಗ್ಯ ಸಮಸ್ಯೆ ಡೆಂಗಿ ಜ್ವರ ಬಹಳ ಸೀರಿಯಸ್ ಆಗಿ ನಾವೆಲ್ಲರೂ ಅದರ ಡೆಂಗಿ ಜ್ವರದ ನಿಯಂತ್ರಣಕ್ಕಾಗಿ ಪಣ ತೊಟ್ಕೊಂಡು ನಿಲ್ಲಬೇಕಾದಂಥ ಸಂದರ್ಭ ಇದೆ. ಕಾಯಿಲೆಗಳೆಂದರೆ ಮಲೇರಿಯಾ, ಡೆಂಗಿ, ಚಿಕನ್ ಗುನ್ಯಾ, ಮೆದುಳು ಜ್ವರ, ಆನೆಕಾಲು ರೋಗ. ಸೊಳ್ಳೆ ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ. ಮನೆಯಲ್ಲಿ ನೀರು ಸಂಗ್ರಹಣಾ ಪಾತ್ರೆಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಭರ್ತಿ ಮಾಡಿ ಸರಿಯಾಗಿ ಮುಚ್ಚಿರಿ. ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಿ. ಮಲಗುವಾಗ ತಪ್ಪದೆ ಸೊಳ್ಳೆ ಪರದೆ ಬಳಸಿ, ಇಲ್ಲವೇ ಸೊಳ್ಳೆ ನಿರೋಧಕಗಳನ್ನು ಉಪಯೋಗಿಸಿ. ಸೊಳ್ಳೆಗಳ ನಿಯಂತ್ರಣಕ್ಕೆ ಕೀಟನಾಶಕ ಸಿಂಪಡಿಸಲು ಬರುವ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳೊಡನೆ ಸಹಕರಿಸಿ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೀ ಬರಮ್ಮ, ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಬಂದೇವಿ. ಡೆಂಗು ಚಿಕನ್ ಗುನ್ಯಾ ಬರತೈತಲ್ಲ, ಅದ್ರ ಸಂಬಂಧ ಬಂದೇವ್ರಿ. ಇದಮ್ ಬ್ಯಾರಲ್ ನಿಮ್ದೇನಾ? ಇದು ಹಿಂಗ್ಯಾಕೆ ಓಪನ್ ಇಟ್ರಿ? ಓಪನ್ ಇದ್ರೆ ಹಿಂಗೆ ಓಪನ್ ಇಡಂಗಿಲ್ಲಮ್ಮ. ಇದ್ರ ಮೇಲೆ ಮುಚ್ಚಳ ಬರ್ತಾವಲ್ಲ, ಅದ್ ಮುಚ್ಬೇಕ್ರಿ. ಐತ್ರಿ ಮುಚ್ಚಳ? ಒಟ್ಟಿದ್ದಾರೆ ಅಮ್ಮ. ಗಟ್ಟಿಯಾಗಿ ಮುಚ್ಬೇಕ್ರಿ ಅಮ್ಮ. ಇದೇನಾಗತ್ತ ಗೊತ್ತೈತಿ? ಓಪನ್ ಇದ್ರೆ ಇಷ್ಟು ಜಾಗ ಇದ್ರು ಅದ್ರಾಗ ಸೊಳ್ಳೆ ಹೋಗಿ ತತ್ತಿ ಇಡ್ತೈತ್ರಿ. ಸೊಳ್ಳೆ ಹೋಗಿ ತತ್ತಿ ಇಟ್ರೆ ಏನಾಗತ್ತ, ಸಣ್ಣ ಹುಳ ಆಗ್ತಾವ್ರಿ, ಬಾಳ ಹುಳ ತರ. ಅದೇ ಹುಳ ಸೊಳ್ಳೆ ಆಗಿ ಕಡಿತಂದ್ರೆ ಡೆಂಗು ಹೋಗತ್ರಿ. ಅದಕ್ಕೆ ಯಾವಾಗ ಪ್ರತಿ ಸತಿ ನೀರು ತುಂಬಿದ್ರು ಸ್ವಚ್ಛಕ್ಕೆ ತೊಳೆದ್ ಯಾರು ಬಿಸಿಲಿಗೆ ಒಣಗಿಸಿ ನೀರು ತುಂಬ್ತಾ ಇರ್ರಿ. ಹಾ, ಆಮೇಲೆ ಬರ್ರಿ ಅಮ್ಮ, ಇಲ್ಲಿ ಬರ್ರಿ. ಮಳಿ ಬಂದೈತಿ. ಈಗ ಇಲ್ಲೇ ಏನೋ ಹಂಗ ಕುಡ್ದ ಹೋಗದ್ ಬಿಟ್ಟಿದ್ವಿ ನೀರ್. ಆಮೇಲೆ ಹಿಂಗಿಟ್ರಿ ಅಂತಂದ್ರ ಸ್ವಚ್ಛ ನೀರ್ ಆದ್ರ ಹುಳ ಹಾಕವ. ಇವ ಸೊಳ್ಳೆ ಕಡ್ದು ಅಂದ್ರ ಡೆಂಗು ಆಗತ್ರಮ್ಮ. ಒಳಗ್ ಫ್ರಿಜ್ ಇತ್ರಮ್ಮ, ಕಿತ್ಲ ಬರಮ್ಮ. ಇದ್ರಾಗ ಇಷ್ಟ ನೋಡ್ರಲ್ಲ ನೀರ್, ಫ್ರಿಜ್ ಹಿಂದ್ಗಡೆ ಸೊಳ್ಳೆ ಬಂದ್ ತತ್ತಿ ಇಡುತ್ತೆ. ಹಾ, ಅದೇ ಸೊಳ್ಳೆ ಆಗಿ ಕಡಿತಂದ್ರ ಮನೆ ಒಳಗಡೆ ಯಾರ ಇರ್ತಾರಲ್ಲ ಅವ್ರಿಗೆಲ್ಲ ಡೆಂಗು ಬಂದ್ ಬರೋ ಚಾನ್ಸಸ್ ಇರ್ತಾವ. ಈ ತೆಗೀರ, ಓಪನ್ ಮಾಡ್ರಿ. ಕುಡಿಯೋ ನೀರ್ ಹೆಂಗ್ ಬಳಸ್ತಿರಲ್ಲ, ಬಳಸೋ ನೀರು ಹಂಗ ಬಳಸ್ಬೇಕ. ಇಂಥ ನೀರ್ನಾಗ ಇರುದೆಲ್ಲ ಸೊಳ್ಳೆ ಬಂದ್ ತತ್ತಿ ಇಡುತ್ತೆ. ಈ ತರ ಮುಚ್ಚಿಟ್ರ ಹುಳ ಆಗಂಗಿಲ್ರಿ. ಓಪನ್ ಇಟ್ರ 3 ದಿನದಾಗ ಹುಳ ಆಗ್ತವೆ. ಹಾ, ಮುಚ್ಚಿಟ್ರ 3 ತಿಂಗಳು ಇಟ್ರು ಈ ನೀರ್ನಾಗ ಹುಳ ಆಗಲ್ಲ. ಆಮೇಲೆ ಇದೈತಲ್ಲ ದೇವ್ರದ್ದು ಚರ್ಗಿ, ಅದ್ 3 ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತಾ ಇರ್ಬೇಕು ನೀರು. ಯಾಕಂದ್ರೆ ಅದಕ್ಕೂ ಸೊಳ್ಳೆ ಹೋಗಿ ಈಟ್ ಜಾಗಿದ್ರೆ ಸಾಕು, ಹೋಗಿ ಅದ್ರಾಗೂ ಸೊಳ್ಳೆ ಇರ್ತೈತಿ. ಅದ್ 7 ದಿನ ಗಂಟ್ಲೆ ಇಡ್ರಿ ನೋಡ್ರಂಗಿಲ್ಲ, ಅದ್ರಾಗೂ ಹುಳ ಆಗಿ ಸೊಳ್ಳೆ ಕಡಿ ಚಾನ್ಸಸ್ ಇರ್ತಾವ. ನಿಮ್ಗ ಬೋರಿನ ನೀರು ಐತಿಲ್ಲಿ, ಕುಡಿ ನೀರು ಇರ್ತೈತಿ. ಕುಡಿ ನೀರ ಒಳಗ್ ತುಂಬ್ಕೊಳಕ್ ಮಾಡ್ರಿ.
ಬೋರಿ ನೀರ್ ಅಂಕೂ ನಿಮ್ಗ ಯೂಸ್ ಮಾಡ್ಲಿಕ್ಕೆ ಡೈಲಿ ನಿಮ್ಗೆ ಬಳಸಾಕದು ನಡಿತಾವ್, ಹಂಗೇನ್ ಪ್ರಾಬ್ಲಮ್ ಆಗೋದಿಲ್ಲ. ಸುಮ್ನೆ ನಾವ್ ಇಷ್ಟೆಲ್ಲ ತುಂಬ ಇಟ್ಕೊಂಡ್ರೆ ಏನಕ್ಕೈತಿ ಹುಳ ಆಗ್ಬಿಡ್ತಾವ ಅದ್ರ ಸಂಬಂಧ. ನೋಡ್ ಒಟ್ಟು ಹುಷಾರಾಗಿ ಇದನ್ನ ಮಾಡ್ಕೊಡಿ. ಇದು ಹಿಂಗ ಮಾಡ್ರಿ ಫಾಲೋಅಪ್. ಮುಸ್ರೆ ನೋಡ್ರಿ, ಮುಸ್ರೆ ಚೆಲ್ಬೇಕಾದ್ರೆ ಮುಸ್ರೆ ಎಲ್ಲ ನೀರಲ್ಲಿ ಹಿಂಡಿ ಆ ನೀರಷ್ಟೇ ಚೆಲ್ರಿ. ನೀವು ಆಟೋ ಟಿಪ್ಪರ್ ಬರ್ತಿತ್ತಲ್ರಿ ಮನೆಗೆ ಬರ್ತಿತ್ತಲ್ಲ, ಬಂದಾಗ ಅದನ್ನ ಕಸ ತೆಗೆದು ಕಸ ಮಾತ್ರ ಕೊಡ್ಬೇಕು ನೀವು. ನೀರ್ ಏನಿತ್ತ ಅದನ್ನೆಲ್ಲ ಗಟ್ಟಕ್ಕೆ ಚೆಲ್ಬಿಡ್ರಿ ನೀವು. ಆಮೇಲೆ ದೊಡ್ಡ ಗಟ್ರ ಐತೆ ಅಂತೇಳಿ ಯಾರು ಮುಸ್ರಿ ಹೋಗಿ ಗಟ್ರ ಮುಸ್ರೆ ಮಾತ್ರ ಕೊಡ್ಬೇಕು ನೀವು. ಆಯ್ತ್ ನೋಡ್ರಿ. ಇವಾಗ ಇಷ್ಟೆಲ್ಲಾ ಚಲೋ ಜಾಗ ಒಣ ಇಟ್ಕೊಂಡು ನಿಮ್ ಮಳಿ ನೀರ್ ನಿಂತಲ್ಲೇ ನೀವ್ ಇಟ್ರೆ ಏನ್ ಉಪಯೋಗ? ಇಂತಲ್ಲಿ ಚಲೋ ಎಷ್ಟ್ ಒಣ ಜಾಗ ಐತ್ರಿ, ಇಲ್ಲಿ ತಂದಿಟ್ರಿ ನಿಮ್ಮೆಲ್ಲ ಸಾಮಾನ್ಗಳು ಬ್ಯಾಡಾಗಿದ್ದು ಹಿಂಗ್ ಚೀಲ ಕಟ್ಟಿರಲ್ಲ. ಇವಾಗ ನೋಡ್ರಿಲ್ಲ ಇಷ್ಟೆಲ್ಲಾ ಚಲೋ ನೀವ್ ಮಾಡಿರಿ, ಎಲ್ಲಾ ಮಾಡಿರ್ತೀರಿ, ಇಷ್ಟ ಕಷ್ಟ ಬಿಟ್ಟಿರ್ತೀರಿ. ಈ ತರ ಕಟ್ಟಿ ಇಟ್ಟು ಅಂದ್ರ ಯಾವ ನೀರು ಸೇಕರಣೆ ಆಗಂಗಿಲ್ಲ. ಮತ್ತ ಆಮೇಲೆ ಇದ್ರಾಗ ಸೊಳ್ಳೆನು ಬಂದ್ ತತ್ತಿ ಇಡಂಗಿಲ್ರಿ ಹಿಂಗಿಟ್ರೆ. ಒಣ ಜಾಗದಾಗ ಒಣ ಜಾಗ ಇಡ್ರಿ. ನೀರ್ ಬೀಳಂತ ಜಾಗದಾಗ ನಾವ್ ಇಟ್ಕೊಂಡ್ರೆ ಏನಕ್ಕೈತಿ ನಿಮ್ಗೆ ಉರಿ ಚಪ್ಪು ಬರ್ತಾವ, ಯಾವ್ದೇ ರೀತಿಯಿಂದ ಏನಾಗಂಗಿಲ್ಲ. ರೀ ಅಮ್ಮಾರ ಅಕ್ಕಾರ, ನಾನು ಏನು ಹೇಳಾವಂತೀನಿ ನೀವೇನು ಕೇಳಾವಂತೀರಿ? ಖಬರ್ ಐತೇನಿಲ್ಲ ನಿಮ್ಗೆ? ಖಬರ್ ತಪ್ಪಿದಕ್ಕೆ ಹಿಂಗಾಗೈತ್ರಿ ಸಾಹೇಬ್ರ. ಶಾಲ್ಯಾನ ಮಾಸ್ತರ್ಗಳು, ಅಂಗನವಾಡಿ ಟೀಚರ್ಗಳು, ಆಶಾಗಳು, ಅದಲ್ದ ಆ ಕಾರ್ಪೊರೇಟರ್ ಮೇಡಮ್ಗಳು ನಿಮ್ಮನ್ನೆಲ್ಲ ಕರ್ಕೊಂಡ್ಬಂದು ಮನೆಗೆ ಬಂದು ತಿಳುವಳಿಕೆ ಕೊಟ್ರಿ. ನಾವು ತಿಳ್ಕೊಳ್ಳಿಲ್ರಿ. ಆ ಖಬರ್ ತಪ್ಪಿದಕ್ಕೆ ಹಿಂಗಾಗೈತ್ರಿ ಸಾಹೇಬ್ರ. ನನ್ನ ಮೊಮ್ಮಗಳ ಮಾರಿ ನೋಡಕ್ಕಾಗವಲ್ತ್ರಿ ಸಾಹೇಬ್ರ. ಹೆಂಗಾರ ಮಾಡಿ ನನ್ನ ಮೊಮ್ಮಗಳನ್ನ ಆರಾಮ ಮಾಡಿಕೊಟ್ರಿ. ನಿಮ್ ಕೈ ಮುಗಿತೇನ್ರಿ ಸಾಹೇಬ್ರ, ನಿಮ್ ಕೈ ಮುಗಿತೇನಿ. ನೋಡ್ಮಾ, ಗಾಬರಿ ಆಗ್ಬೇಡ್ರಿ. ನಾವು ಇರೋದೇ ನಿಮ್ಮ ಸಂಬಂಧದಲ್ಲಿ. ನೀವು ಕರೆಕ್ಟ್ ಟೈಮಿಗೆ ಬಂದಿರಿ. ಸ್ವಲ್ಪ ಗುಳಿಗೆ ಬರ್ಕೊಡ್ತೀನಿ, ತಗೊಳ್ರಿ. ಅದಾದ್ಮೇಲೆ ಬಿಳಿ ರಕ್ತಗಳ ತಪಾಸಣೆ ಮಾಡಿ ನೋಡೋಣ. ಕಮ್ಮಿ ಇತ್ತಂದ್ರೆ ಅಡ್ಮಿಟ್ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಗುಳಿಗೆಲೆ ಗುಣಮುಖರಾಗ್ತೀನಿ. ನೀವಾರ ಇನ್ನೂ ಕರೆಕ್ಟ್ ಟೈಮಿಗೆ ಬಂದಿರಿ. ಭಾಳಷ್ಟು ಜನ ಹಳ್ಳಿ ಒಳಗೆ ಜ್ವರ ಗಿರ ಬಂದ್ರೆ ಅಲ್ಲಿ ಇಲ್ಲಿ ತೋಡಿಸಿ ಲಾಸ್ಟ್ ಮೂಮೆಂಟಿಗೆ ಬರ್ತಾರೆ. ಲಾಸ್ಟ್ ಮೂಮೆಂಟಿಗೆ ಬಂದ್ರೆ ನಾವ್ರ ಏನು ಮಾಡೋದು? ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಒಂದು ಗಾದಿ ಮಾತೈತಮ್ಮ ಇಂಗ್ಲೀಷ್ದಾಗಿ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ. ಅಂದ್ರೆ ರೋಗ ಬರೋಕ್ಕಿಂತ ಮುಂಚೆ ಅದನ್ನು ತಡೆಗಟ್ಟಿದ್ರೆ ಈ ಪರಿಸ್ಥಿತಿ ಬರೋಂಗಿಲ್ಲ. ಈಗಾರ ನಿಮಗೆಲ್ಲ ತಿಳುವಳಿಕೆ ಬಂತಲ್ಲಮ್ಮ, ಅಷ್ಟ ಸಾಕು. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ರಿ ಸಾಹೇಬ್ರ, ಹಂಗಾತ್ ನೋಡ್ರಿ ಸಾಹೇಬ್ರ. ಈಗೇನಪ್ಪ ಅಂತಂದ್ರೆ ಈಗ ನೀವೆಲ್ಲ ತಿಳುವಳಿಕೆ ಕೊಟ್ರಲ್ರಿ ನಮಗೆ. ಸುತ್ತಮುತ್ತಲು ನೀರು ನಿಲ್ದಂಗೆ ನೋಡ್ಕೋರಿ, ಮತ್ತು ಟೆಂಗಿನ ಸೊಟ್ಟ್ಯಾಗ ನೀರು ನಿಲ್ದಂಗೆ ನೋಡ್ಕೋರಿ, ಹಿಂದೆ ಟೈರ್ ಫೈರ್ ಇದ್ರೆ ಅದನ್ನು ಚೆಲ್ರಿ, ಮತ್ತು ನೀರಿನ ಮ್ಯಾಗ ಮುಚ್ಚಿಡ್ರಿ ಅಂತ ಇಂಥವೆಲ್ಲ ನಮ್ಗೆ ಏನು ತಿಳುವಳಿಕೆ ಕೊಟ್ರಲ್ರಿ ಸಾಹೇಬ್ರ. ಅದನ್ನು ನಾವು ಮಾಡ್ತೇವ್ರಿ. ನಮ್ಮ ಓಣ್ಯಾನ ಮಂದಿಗೂ ತಿಳಿಸಿ ಅವ್ರಿಗೂ ತಿಳುವಳಿಕೆ ಕೊಡ್ತೇವ್ರಿ ಸಾಹೇಬ್ರ. ನಮಸ್ಕಾರ ಸಾಹೇಬ್ರ, ನಾವು ಬರ್ತೇವ್ರಿ.